ನ್ಯೂಸ್ ಅವರ್ನ ಮೊದಲನೆಯ ಸುದ್ದಿ ಧರ್ಮಸ್ಥಳ ದೇವಸ್ಥಾನ ಮತ್ತು ವೀರೇಂದ್ರ ಹೆಗ್ಗಡೆ ಅವರ ಕುಟುಂಬದ ವಿರುದ್ಧ ದೊಡ್ಡದೊಂದು ಷಡ್ಯಂತ್ರ ರಚಿಸಿದ ಪ್ರಕರಣದಲ್ಲಿ ಷಡ್ಯಂತ್ರ ಅಂತ ಇನ್ನಷ್ಟು ಧೈರ್ಯವಾಗಿ ಯಾಕೆ ಹೇಳಬಹುದು ಅಂದರೆ ಚಾರ್ಜ್ ಶೀಟ್ ಕೂಡ ಅದನ್ನೇ ಹೇಳ್ತಾ ಇದೆ. SIT ಬೆಳ್ತಂಗಡಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದೆ. ಇದೊಂದು ವ್ಯವಸ್ಥಿತವಾದ ಷಡ್ಯಂತ್ರ ಅಂತ SIT ತನ್ನ ತನಿಖೆಯಲ್ಲೇ ಹೇಳ್ತಾ ಇದೆ. ಯಾವ SIT ರಚನೆಗೊಂಡಿದ್ದು ಇದೇ ಆರೋಪಿಗಳ ಒತ್ತಾಸೆಯ ಮೇರೆಗೂ ಅದೇ SIT ಹೇಳ್ತಾ ಇದೆ. SIT ರಚನೆಯಾಗಬೇಕು ಅನ್ನುವುದು ಮಾತ್ರ ಅಲ್ಲ, SITಗೆ ಚೀಫ್ ಇಂಥವರೇ ಬರಬೇಕು ಅನ್ನುವುದು ಕೂಡ ಇವರದ್ದೇ ಆಯ್ಕೆಯಾಗಿತ್ತು. ಅದೇ SIT ಹೇಳ್ತಾ ಇದೆ ಇವರೇ ಷಡ್ಯಂತ್ರಗಾರರು, ಇವರೇ ಆರೋಪಿಗಳು ಅಂತ ಹೇಳ್ತಾ ಇದೆ. ನಿಮಗೆ 3923 ಪುಟಗಳ ಚಾರ್ಜ್ ಶೀಟ್ನಲ್ಲಿರುವ ಪ್ರಮುಖ ಅಂಶಗಳನ್ನು ಹೇಳ್ಬಿಡ್ತೀನಿ. ಈಗ ನಾನು ಹೇಳ್ತಾ ಇರುವ ಚಾರ್ಜ್ ಶೀಟ್ನಲ್ಲಿರುವ ಅಂಶಗಳಿಗೂ ಏಷ್ಯಾನೆಟ್ ಸುವರ್ಣ ನ್ಯೂಸ್ ತನಿಖೆ ಮಾಡಿ ಏನೇನು ವರದಿಗಳನ್ನು ಪ್ರಸಾರ ಮಾಡ್ತೋ ಅದಕ್ಕೂ ಇದಕ್ಕೂ ಏನಾದರೂ ವ್ಯತ್ಯಾಸ ಇದ್ದರೆ ನೀವು ಹೇಳಿ. ವ್ಯತ್ಯಾಸ ಇದ್ದರೆ ಹೇಳಿ ನೀವು. ಸೌಜನ್ಯ ಮಾವ ವಿಠ್ಠಲಗೌಡನಿಗೆ ಚಿನ್ನಯ್ಯ ಮೊದಲಿಂದಲೂ ಪರಿಚಿತ. ಮಹೇಶ್ ತಿಮರೋಡಿ ಮನೆಗೆ ಚಿನ್ನಯ್ಯನನ್ನು ಕರ್ಕೊಂಡು ಹೋಗಿದ್ದೆ ವಿಠ್ಠಲಗೌಡ. ಧರ್ಮಸ್ಥಳ ವಿರೋಧಿ ಷಡ್ಯಂತ್ರಕ್ಕೆ ತಿಮರೋಡಿ ಮನೆಯಲ್ಲೇ ಒಳಸಂಚು ನಡೆಸಲಾಯಿತು. ಒಳಸಂಚಿನ ಸಭೆಯಲ್ಲಿ ಮಟ್ಟಣ್ಣವರ್, ಜಯಂತ್, ವಿಠ್ಠಲಗೌಡ ಭಾಗಿಯಾಗಿದ್ದರು. ನೂರಾರು ಶವ ಹೂತಿರುವುದಾಗಿ ಚಿನ್ನಯ್ಯನಿಂದ ಈ ಗ್ಯಾಂಗ್ ಸುಳ್ಳು ಹೇಳಿಸ್ತು. ಚಿನ್ನಯ್ಯನ ಹೇಳಿಕೆಯ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದವರು ಇತರೆ ಆರೋಪಿಗಳು. ಚಿನ್ನಯ್ಯನಿಗೆ ತಲೆಬುರುಡೆ ಕೊಟ್ಟು ಪೊಲೀಸರಿಗೆ ಕಂಪ್ಲೇಂಟ್ ಕೊಡಿಸಿದ್ದೇ ಈ ಗ್ಯಾಂಗ್. ನ್ಯಾಯಾಧೀಶರ ಮುಂದೆ ಹೇಳಿಕೆ ಕೊಡುವಂತೆ ಚಿನ್ನಯ್ಯನನ್ನು ಪ್ರೇರೇಪಿಸಿದ್ದು ಇದೇ ಗ್ಯಾಂಗ್. ಇತರೆ ಆರೋಪಿಗಳಿಂದ ಮೊದಲನೆಯ ಆರೋಪಿ ಚಿನ್ನಯ್ಯ ದುಡ್ಡು ಪಡೆದಿರುವುದಕ್ಕೆ ಸಾಕ್ಷಿಗಳಿದ್ದಾವೆ. ಚಾರ್ಜ್ ಶೀಟ್ ಹೇಳ್ತಾ ಇರೋದಿದು. ಹಣ ಪಡೆದು ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳ ವಿರುದ್ಧ ಚಿನ್ನಯ್ಯ ಸುಳ್ಳು ಹೇಳಿಕೆ ಕೊಟ್ಟಿದ್ದಾನೆ. ಮಹಿಳೆಯರ ಅತ್ಯಾಚಾರ, ಸರಣಿ ಹತ್ಯೆಗಳು ಅಂತ ಸುಳ್ಳು ಹೇಳಿಕೆ ಕೊಡಲಾಗಿದೆ. ಚಿನ್ನಯ್ಯ ಮಾಡಿದ್ದ ಆರೋಪಗಳಿಗೆ ಯಾವುದೇ ಸಾಕ್ಷ್ಯಗಳು ಸಿಕ್ಕಿಲ್ಲ. ಚಿನ್ನಯ್ಯ ಸುಳ್ಳು ದೂರು ನೀಡಿದ ಕಾರಣಕ್ಕೆ FIR ದಾಖಲಿಸಿ ಬಂಧಿಸಲಾಗಿದೆ. ಚಾರ್ಜ್ ಶೀಟ್ ಹೇಳ್ತಾ ಇದೆ ಇದನ್ನು. ಆರೋಪಿ ನಂಬರ್ 1 ಚಿನ್ನಯ್ಯ. ಎರಡನೆಯ ಆರೋಪಿ ನನ್ ಅದರ್ ದ್ಯಾನ್ ಮಹೇಶ್ ಶೆಟ್ಟಿ ತಿಮರೋಡಿ. ಮೂರನೆಯ ಆರೋಪಿ ಗಿರೀಶ್ ಮಟ್ಟಣ್ಣವರ್. ನಾಲ್ಕನೆಯ ಆರೋಪಿ ವಿಠ್ಠಲಗೌಡ. ಐದನೆಯ ಆರೋಪಿ ಜಯಂತ್. ಆರನೆಯ ಆರೋಪಿ ಸುಜಾತಾ ಭಟ್. ಆಕೆ ಸುಜಾತಾ ಭಟ್ ಅನ್ನುವುದಕ್ಕೆ ಯಾವುದೇ ಸಾಕ್ಷಿಗಳಿಲ್ಲ ಅಂತಿದ್ದೆ, ಬಟ್ ಸುಜಾತಾ ಭಟ್ ಅಂತ ಹಾಕಿದ್ದಾರೆ, ಅದನ್ನೇ ಯಥಾ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ಇಷ್ಟು ಜನ ಆರೋಪಿಗಳು. ಇಷ್ಟೇ ಜನನ ನಮಗೂ ಗೊತ್ತು, ಯೂಟ್ಯೂಬ್ನವರ ಈ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇದ್ದವರ ಷಡ್ಯಂತ್ರ ಇದರಲ್ಲಿ ಏನೇನಿತ್ತು ಅಂತ. ಆದರೆ ಇಷ್ಟು ಚಾರ್ಜ್ ಶೀಟ್ ಹಾಕೋದಕ್ಕೆ ಕೆಲವು ಅಧಿಕಾರಿಗಳಿಗೆ, ಅಂದರೆ ತ್ರಿಕರಣ ಶುದ್ಧಿಯಿಂದ ತನಿಖೆ ಮಾಡಿದ ಅಧಿಕಾರಿಗಳಿಗೆ ಸಾಕಬೇಕಾಗೋಗಿದೆ ಇಷ್ಟು ಚಾರ್ಜ್ ಶೀಟ್ ಹಾಕೋದಕ್ಕೆ. ಒಳಗಡೆ ಏನೇನಾಯಿತು ಅನ್ನುವ ಮಾಹಿತಿ ನಮಗಿದೆ. ಅಂತಿಮವಾಗಿ ಈ ಕೇಸನ್ನು ಏನಂತ ಮಾಡಬೇಕು ಅನ್ನುವ ಉದ್ದೇಶ ಕೆಲವರದ್ದಾಗಿತ್ತು. ಆ ಕಾರಣಕ್ಕಾಗಿ SITಯಲ್ಲಿ 2 ತಂಡಗಳಾಗಿ ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪಗಳನ್ನು ಮಾಡುವ ಹಂತಕ್ಕೆ ಹೆಂಗೆ ಬಂದಿದ್ರು ಅನ್ನೋದು ಗೊತ್ತಿದೆ. ಅಂತಿಮವಾಗಿ ಸತ್ಯ ಬಿಟ್ಟು ಇನ್ನೇನು ಹೇಳಲಾರೆವು ಅನ್ನುವ ಕಠಿಣ ನಿರ್ಧಾರ ಮಾಡಿದ್ದಂಥ ಕೆಲವರ ಒತ್ತಾಸೆಯಿಂದಾಗಿ ಅರ್ಧ ಸತ್ಯ ಬಂದಿದೆ. ದುರಂತ ನೋಡಿ ನೀವು. ಈ ಪ್ರಕರಣದಲ್ಲಿ ಜೈಲು ಕಂಡು ಕಂಬಿ ಎಣಿಸಿ ಬಂದವನು ಚಿನ್ನಯ್ಯ ಮಾತ್ರ. ಉಳಿದವರು ಏನು ಜಾಮೀನು ಪಡೆದು ಹೊರಗಿದಾರ? ಇಲ್ಲ, ಹೊರಗಿದ್ದಾರೆ ಅವರಷ್ಟೇ. ಆರೋಪಿಗಳು ಹೊರಗಡೆ ಇದ್ದಾರೆ. ನಾಳೆ ದಿವಸ ಇದೇ SIT ಏನು ಮರ್ಡರ್ ಕೇಸಿನ ತನಿಖೆ ಮಾಡಿ ಅಂದರೆ ಮರ್ಡರ್ ಮಾಡಿದವನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದೀವಿ, ಸುಪಾರಿ ಕೊಟ್ಟರು ಹೊರಗಡೆ ಓಡಾಡ್ಕೊಂಡಿದ್ದಾರೆ, ಏನು ಮಾಡೋದು ಅಂದರೆ ಯಾಕೆ ಅಂತ ಕೇಳಬೇಡಿ ನೀವು. ಚಿನ್ನಯ್ಯ ಏನು ತಾನಾಗಿಯೇ ಧರ್ಮಸ್ಥಳದ ಮೇಲಿನ ಸಿಟ್ಟಿಗೆ ಬನ್ನ ಆರೋಪ ಮಾಡೋದಕ್ಕೆ? ವೀರೇಂದ್ರ ಹೆಗ್ಗಡೆ ಮತ್ತು ಅವರ ಕುಟುಂಬದವರ ಮೇಲಿನ ಸಿಟ್ಟಿಗೆ ಚಿನ್ನಯ್ಯ ಎದ್ದು ಬನ್ನ ಇದ್ದಲ್ಲಿಂದ ತನ್ನ ಪಾಡಿಗೆ ತಾನು ದುಡ್ಕೊಂಡಿದ್ದವನನ್ನು ಕರ್ಕೊಂಡು ಬಂದು ಈ ಕೆಲಸ ಮಾಡಿಸಿದ್ದ ಗ್ಯಾಂಗ್ ಇದು. ಈ ಗ್ಯಾಂಗಿನವರು ಯಾರೂ ಜೈಲಿನ ಮುಖ ನೋಡಲಿಲ್ಲ.
ನಿರ್ದಿಷ್ಟ ಆರೋಪಗಳಿದ್ದಾವೆ. ಧರ್ಮಸ್ಥಳ ವಿರೋಧಿ ಷಡ್ಯಂತ್ರದ ರೂವಾರಿಯೇ ಮಹೇಶ್ ಶೆಟ್ಟಿ ತಿಮರೋಡಿ. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲೇ ಈ ಒಳಸಂಚು ರೂಪಿತಗೊಂಡಿತು. ಧರ್ಮಸ್ಥಳದ ವಿರುದ್ಧ ಸುಳ್ಳು ಆರೋಪ ಮಾಡಿ ಮಾನಹಾನಿ ಮಾಡುವ ದುರುದ್ದೇಶ ಈ ತಂಡಕ್ಕೆ ಇತ್ತು. ಚಿನ್ನಯ್ಯನಿಗೆ ಆಮಿಷ ಒಡ್ಡಿ ದೂರು ಕೊಡಿಸುವಲ್ಲಿ ತಿಮರೋಡಿ ಮಹತ್ವದ ಪಾತ್ರ ನಿರ್ವಹಿಸಿದ್ದಾನೆ. ಯಾವುದೋ ತಲೆಬುರುಡೆ ತಂದು ಚಿನ್ನಯ್ಯ ಹೂತಿಟ್ಟಿದ್ದು ಎಂದು ಬಿಂಬಿಸಲಾಗಿತ್ತು. ಧರ್ಮಸ್ಥಳದಲ್ಲಿ ಅನನ್ಯ ಭಟ್ ನಾಪತ್ತೆ ಎಂದು ಕಟ್ಟು ಕಥೆ ಸೃಷ್ಟಿಸಿದ್ದು ತಿಮರೋಡಿ ಚಾರ್ಜ್ ಶೀಟ್ನಲ್ಲಿದೆ. ಸುಜಾತ ಭಟ್ಗಳನ್ನು ಬಳಸಿಕೊಂಡು ಅನನ್ಯ ಭಟ್ ನಾಪತ್ತೆ ಎಂದು ಕಟ್ಟು ಕಥೆ ಸೃಷ್ಟಿಸಲಾಯಿತು. ಗಿರೀಶ್ ಮಟ್ಟಣ್ಣವರ ಬಗ್ಗೆ ಇವೆಲ್ಲ ಭಿನ್ನ ಒತ್ತಳೆಗಳು. ಪ್ರಿಂಟ್ ಹಾಕ್ಸ್ ಗೋಡೆ ಮೇಲೆ ತೂಗಾಕಬೇಕು ಇವನ್ನೆಲ್ಲ. ವಿಠ್ಠಲಗೌಡನ ಮೂಲಕ ಬಂಗ್ಲೆಗುಡ್ಡದಿಂದ ತಲೆಬುರುಡೆ ತರಿಸಿಕೊಂಡಿದ್ದು ಮಟ್ಟಣ್ಣವರ್. ಬೆಂಗಳೂರಿನ ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಗಾರ್ಡ್ ರೂಮ್ನಲ್ಲಿ ಬುರುಡೆ ಇಟ್ಟಿದ್ದು ಮಟ್ಟಣ್ಣವರ್. ತಲೆಬುರುಡೆಯನ್ನು ಜಯಂತ್ಗೆ ಕೊಟ್ಟು ದೆಹಲಿಗೆ ತರಿಸಿಕೊಂಡಿದ್ದು ಮಟ್ಟಣ್ಣವರ್. ತಲೆಬುರುಡೆ ಸಮೇತ ಸುಪ್ರೀಂ ಕೋರ್ಟ್ಗೆ ದೂರು ಕೊಡಲು ಷಡ್ಯಂತ್ರ ನಡೆಸಲಾಗಿತ್ತು. ಸುಪ್ರೀಂ ಕೋರ್ಟ್ನಲ್ಲಿ ಪ್ರಯತ್ನ ವಿಫಲವಾದ ನಂತರ ತಿಮರೋಡಿ ಮನೆಗೆ ಬುರುಡೆ ತರಿಸಲಾಗಿತ್ತು. ಚಿನ್ನಯ್ಯನಿಗೆ ಸುಳ್ಳು ದೂರು ನೀಡುವಂತೆ ಆರೋಪಿ ಮಟ್ಟಣ್ಣವರ್ ಹಣ ಕೊಟ್ಟಿದ್ದ. ಸುಳ್ಳು ದೂರು ಕೊಡಿಸುವಲ್ಲಿ ಗಿರೀಶ್ ಮಟ್ಟಣ್ಣವರ್ ಪಾತ್ರ ದೊಡ್ಡದು. ಸುಜಾತ ಭಟ್ ಮಗಳ ನಾಪತ್ತೆಯ ಕಟ್ಟು ಕತೆ ಸೃಷ್ಟಿ ಹಿಂದೆಯೂ ಮಟ್ಟಣ್ಣವರ್ ಕೈವಾಡ ಇದೆ. ಚಾರ್ಜ್ ಶೀಟ್ ಹೇಳ್ತಾ ಇದೆ ಇದನ್ನೇ ನಾನು ಹೇಳಿದ್ದು, ಭಿನ್ನ ಒತ್ತಳೆಯ ರೀತಿಯಲ್ಲಿ ಪ್ರಿಂಟ್ ಹಾಕಿಸಿ ಗೋಡೆ ಮೇಲೆ ತೂಗಾಕಬೇಕು ಅಂತ. ಉಳಿದವರ ವಿರುದ್ಧ ಆರೋಪಗಳ ಪಟ್ಟಿ ಇದೆ. ಏನೇನು ಸೆಕ್ಷನ್ಸ್? ಸರ್ಕಾರಿ ಅಧಿಕಾರಿಗೆ ಉದ್ದೇಶಪೂರ್ವಕವಾಗಿ ಅಗತ್ಯ ಮಾಹಿತಿ ಒದಗಿಸಲು ವಿಫಲವಾಗುವುದು 6 ತಿಂಗಳ ಶಿಕ್ಷೆ ಇದೆ, 10,000 ರೂಪಾಯಿ ದಂಡ ಇದೆ. ಇದಕ್ಕೆ ಕೊಲೆ ಅಪರಾಧದ ಆರೋಪದಲ್ಲಿ ಒಬ್ಬ ವ್ಯಕ್ತಿಗೆ ಶಿಕ್ಷೆಯಾಗುವಂತೆ ಉದ್ದೇಶಪೂರ್ವಕವಾಗಿ ಸುಳ್ಳು ಸಾಕ್ಷಿ ಸೃಷ್ಟಿ ಮಾಡುವುದು. ಯಾರದ್ದೋ ಒಬ್ಬ ವ್ಯಕ್ತಿಯನ್ನ ಮರ್ಡರ್ ಕೇಸ್ನಲ್ಲಿ ಸಿಕ್ಕಾಕಿಸಬೇಕು ಅಂತ ಸುಳ್ಳು ಸಾಕ್ಷಿಗಳನ್ನು ಹುಟ್ಟು ಹಾಕುವುದು. BNS ಸೆಕ್ಷನ್ 230, 10 ವರ್ಷ ಶಿಕ್ಷೆ ಇದೆ, 50,000 ರೂಪಾಯಿ ದಂಡ ಇದೆ ಈ ಸೆಕ್ಷನ್ಗೆ. BNS ಸೆಕ್ಷನ್ 231, ಮತ್ತೊಬ್ಬ ವ್ಯಕ್ತಿಗೆ ಜೈಲು ಶಿಕ್ಷೆಯಾಗಲಿ ಅಂತ ಸುಳ್ಳು ಸಾಕ್ಷ್ಯ ಸೃಷ್ಟಿ ಮಾಡುವುದು. 7 ವರ್ಷ ಮಿನಿಮಮ್ ಶಿಕ್ಷೆ, ಜೀವಾವಧಿಯ ತನಕ ಕೊಡಬಹುದು. BNS ಸೆಕ್ಷನ್ಗಳಾದ 227, 228, 229 ಮತ್ತು 233 ಉದ್ದೇಶಪೂರ್ವಕವಾಗಿ ಸುಳ್ಳು ಸಾಕ್ಷಿ ಸೃಷ್ಟಿಸಿ ಕೋರ್ಟಿಗೆ ಕೊಡುವುದು. 7 ವರ್ಷದ ತನಕ ಶಿಕ್ಷೆ, 5,000 ತನಕ ದಂಡ. BNS ಸೆಕ್ಷನ್ 240 ಉದ್ದೇಶಪೂರ್ವಕವಾಗಿ ಒಂದು ಅಪರಾಧದ ಬಗ್ಗೆ ಸುಳ್ಳು ಮಾಹಿತಿ ಕೊಡೋದು, 2 ವರ್ಷದ ತನಕ ಶಿಕ್ಷೆ ಮತ್ತು ದಂಡ. ಪೊಲೀಸರು ಮತ್ತು ಕೋರ್ಟ್ ಮುಂದೆ ಸುಳ್ಳು ಸಾಕ್ಷಿ ಹೇಳೋದು, ಮಿನಿಮಮ್ 7 ವರ್ಷ ಅಪ್ ಟು ಜೀವಾವಧಿ ಶಿಕ್ಷೆ. ಮತ್ತೊಬ್ಬರಿಗೆ ಹಾನಿಯಾಗಲಿ ಎಂದು ಸುಳ್ಳು ಆರೋಪ ಹೊರಿಸೋದು, 10 ವರ್ಷದ ತನಕ ಶಿಕ್ಷೆ ಮತ್ತು ದಂಡ. BNS ಸೆಕ್ಷನ್ 336(4) ಇದೆ. ಒಬ್ಬ ವ್ಯಕ್ತಿಯ ಘನತೆಗೆ ಧಕ್ಕೆ ಮಾಡಲು ಉದ್ದೇಶಪೂರ್ವಕವಾಗಿ ನಕಲಿ ದಾಖಲೆ ಸೃಷ್ಟಿ ಮಾಡುವುದು, 3 ವರ್ಷದ ತನಕ ಶಿಕ್ಷೆ ಮತ್ತು ದಂಡ ಇದೆ. BNS ಸೆಕ್ಷನ್ 61(2) ಅಪರಾಧಿಕ ಒಳಸಂಚು, ಕ್ರಿಮಿನಲ್ ಕಾನ್ಸ್ಪಿರಸಿ, 6 ತಿಂಗಳು ಶಿಕ್ಷೆ ಮತ್ತು ದಂಡ ಇದೆ. ಹಿಂದೆ IPC ಇದ್ದ ಸಂದರ್ಭದಲ್ಲಿ ಇಂಥ ಅಪರಾಧಗಳಿಗೆ ಶಿಕ್ಷೆ ಕೊಡೋದಕ್ಕೆ ಕಠಿಣ ಕಾನೂನುಗಳು ಇರಲಿಲ್ಲ. BNS ಇದೆ, ಈಗ ಕಠಿಣ ಕಾನೂನುಗಳಿದ್ದಾವೆ. ಆದರೆ ತನಿಖೆ ಮಾಡುವಾಗಲೇ SITಲಿ ಏನೇನಾಯಿತು ಅನ್ನೋದರ ಮಾಹಿತಿ ನಮಗಿದೆ. ಗೊತ್ತಿಲ್ಲ, ಕೇಸ್ ನಡೆದ ಮೇಲೆ ಎಲ್ಲೆಲ್ಲಿಗೆ ಹೋಗುತ್ತೋ ಏನೋ ಗೊತ್ತಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.